ಮೇಡಮ್ ನೋಡಿ ನೋಡಿ ಈ ತಾಯಿ ಹೆಸರು ಚಂದ್ರಕಲಮ್ಮ ಅಂತ. ಸರಿನಾ, 6 ತಿಂಗಳು ಮುಂಚೆ ಎಲ್ಲ ಆಶ್ರಮಗಳಿಗೆ ಹೆಲ್ಪ್ ಮಾಡಿದ್ದು, ಹಂಗೆ ನಮ್ಮ ಆಶ್ರಮಕ್ಕೂ ಸಹ ಊಟದ ಟೇಬಲ್ಲು ಮತ್ತು ಚೇರ್ಗಳು ತಂದಿರ್ತದೆ. ಆ ಚೇರ್ಗಳು ತಂದಾದಮೇಲೆ ಅವ್ರ ಬರ್ತಡೇ ಇದ್ದಾಗ ಏನಾದರೂ ಇದ್ದಾಗ ಒಂದಿನ ಊಟ ವ್ಯವಸ್ಥೆ ಈ ಥರ ಮಾಡ್ತಾ ಇರ್ತದೆ. ಅದಾದ ನಂತರ ಒಂದು ಹುಡುಗಂಗೆ ಆಶ್ರಮದಲ್ಲಿ ತುಂಬ ಸೀರಿಯಸ್ ಕಂಡೀಷನ್ ಆಗುತ್ತೆ. ವಿಡಿಯೋ ನೋಡ್ಬಿಟ್ಟು ಅದೇನಿದೆ ಆಪ್ರೇಷನ್ ನಾನು ಮಾಡಿಸ್ತೀನಪ್ಪ ಅಂತ ನನಗೆ ಫೋನ್ ಮಾಡ್ತದೆ. ಅಭಿನವ ಆಸ್ಪತ್ರೆಗೆ ಕರ್ಕೊಂಬರ್ತೀವಿ. ಅದೇ ಪಕ್ಕದ ಬೆಡ್ಡಲ್ಲಿ ಆ ತಾಯಿನೂ ಸಹ ಮಲಗಿರ್ತದೆ. ತುಂಬ ಅಂದರೆ ತುಂಬ ಅಸಹಾಯಕ ಸ್ಥಿತಿಲಿ ಇರ್ತದೆ. ಅದಾದಮೇಲೆ ನನಗೂ ಯಾರೂ ಇಲ್ಲಪ್ಪ, ನನಗೂ ಆಶ್ರಯ ಕೊಡೋದಿಲ್ಲ, ಹಂಗೆ ಹಿಂಗೆ ನಿಂಗೆ ಫೋನ್ ಮಾಡ್ತೀನಪ್ಪ ಮಾತಾಡಬೇಕು ಅಂತ ಹೇಳ್ತದೆ ಹಾಸ್ಪಿಟ್ಲಲ್ಲಿ. ಅದಾದ ನಂತರ ಒಂದು ತಿಂಗಳಾದ್ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಫೋನ್ ಮಾಡ್ತದೆ. ಈಗ 1.5 ತಿಂಗಳು ಮುಂಚೆ ಫೋನ್ ಮಾಡಿ ಅಪ್ಪ ನಿನ್ನ ಹತ್ರ ಮಾತಾಡಬೇಕು ಬಾದಪ್ಪ ಅಂತ ಹೇಳ್ತದೆ. ಸರಿ ಅಮ್ಮ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಭರತ್ ಮತ್ತು ದಿಲೀಪ್ ಅವ್ರು ಬರ್ತೀರಿ. ಬಂದಾದಮೇಲೆ ನನ್ನ ಹತ್ರ 15 ಲಕ್ಷ ಕ್ಯಾಶ್ ಇದೆ, 1/4 kg ಚಿನ್ನ ಇದೆ ಅಂತ ಹೇಳ್ತದೆ. ಅಮ್ಮ ದುಡ್ಡು ಕಾಸು ನನಗೆ ಅವಶ್ಯಕತೆ ಇಲ್ಲ ಅಮ್ಮ, ಎಲ್ಲ ಆಶ್ರಮಕ್ಕೂ ಹೆಲ್ಪ್ ಮಾಡಿದ್ದೀರಾ, ನನ್ನ ಕೈಲಾದಷ್ಟು ನಾನು ಸೇವೆ ಮಾಡ್ತೀನಮ್ಮ ಅಂತ ಮಾತಾಡ್ಕೊಂಡು ಹೋಗಿರ್ತೀರಿ. ಫಸ್ಟ್ ಡೇ ಅವತ್ತು ಮನೆ ಓನರು ಸಹ ಇರ್ತದೆ. ಅವ್ರ ಮುಂದೆನೇ ಏನು ಹೇಳ್ತದೆ, ಮನೆ ಅಮೌಂಟ್ ಏನಿದೆ ಇದನ್ನು ಆಶ್ರಮಕ್ಕೆ ಕೊಡಿ, ಈ ಮಹೇಶ್ ಬರ್ತದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ದುಡ್ಡಿನ ಬಿಡಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಏನಾಯಿತು, ನನ್ನ ಪಾಡಿಗೆ ನಾನು ಹೋದೆ. ಅದಾದ ಒಂದು ವಾರ ಆದಮೇಲೆ ಏನು ಮಾಡ್ತದೆ, ಅಪ್ಪ ನಾನು ಬ್ಯಾಂಕಿಗೆ ಹೋಗಬೇಕು, ಒಂದು ಸ್ವಲ್ಪ ಬಾದಪ್ಪ ಅಂತ ಹೇಳ್ತದೆ. ಸರಿ ಅಂದ್ಬಿಟ್ಟು ಆ ತಾಯಿನ ಬ್ಯಾಂಕಿಗೆ ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಬ್ಯಾಂಕಿಗೆ ಹೋಗ್ತಿದೆ. ಬ್ಯಾಂಕಿಗೆ ಹೋದಾದ್ಮೇಲೆ 9,13,000 ಅವ್ರ ಅಕೌಂಟಲ್ಲಿ ಕ್ಯಾಶ್ ಇರುತ್ತೆ, ಡೆಪಾಸಿಟ್ 9,13,000 9,13,000 ಕ್ಯಾಶ್ ಇರುತ್ತೆ. ನಾನು ಅಲ್ಲಿ ಶ್ಯೂರಿಟಿ ನಂದೇ ಕೊಡಿ ಅಂತ ಹೇಳ್ತದೆ. ನಾನು ಅಮ್ಮ ಹಂಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತೀನಿ. ಇಲ್ಲಪ್ಪ ಇಷ್ಟು ಕ್ಯಾಶು ನಾವು ತೊಗೊಂಡು ಹೋಗ್ತಿದ್ದೀವಲ್ಲ ಆ ಉದ್ದೇಶಕ್ಕೆ ಕೊಡು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತದೆ. ಅದಾದಮೇಲೆ ಏನು ಮಾಡ್ತೀನಿ, ನಂದು ಆಧಾರ್ ಕಾರ್ಡು ಮತ್ತು ಸೈನ್ ಮಾಡಿ ಕೊಡ್ತೀನಿ. ಸೈನ್ ಮಾಡಿ ಕೊಟ್ಟಾದಮೇಲೆ ಆ ತಾಯಿನ ಮನೆ ಕರ್ಕೊಂಡ್ಬರ್ತೀನಿ. ಮನೆ ಕರ್ಕೊಂಡು ಬಂದಾದಮೇಲೆ 2 ಲಕ್ಷ ಆಶ್ರಮಕ್ಕೆ ಇಕ್ಕಳಪ್ಪ ಅಂತ ಹೇಳ್ತದೆ. ನನ್ನ ಹತ್ರ ವೀಡಿಯೋ ಸಮೇತ ಇದೆ, ನಾನು ಏನು ಮಾತಾಡ್ತಿದ್ದೀನಿ ಆ ವಿಡಿಯೋ ಸಮೇತ ಕೊಡ್ತೀನಿ. 7,13,000 ತಾಯಿಗೆ ಅಮೌಂಟ್ ಕೊಡ್ತೀವಿ. ಆ ವಿಡಿಯೋ ಮಾಡ್ಕೊಬೇಡಪ್ಪ, ನಾನು ಕೊಡೋದು ಯಾರಿಗೂ ಹೇಳ್ಬೇಡ ಅಂತದೆ. ನನಗೆ ಯಾಕೆ ಬೇಕು ನಾಳೆ ದಿನ ಪ್ರಾಬ್ಲಮ್ ಅಂತೇಳಿ ನಮ್ಮ ಹುಡುಗರಿಗೆ ಮೆಸೇಜ್ ಕಳಿಸ್ಬಿಟ್ಟು ಇಮಿಡಿಯೇಟು ವೀಡಿಯೋ ಮಾಡ್ಕೊಳಕ್ಕೆ ಹೇಳ್ತೀನಿ. 9 ಲಕ್ಷ ಅವ್ರಿಗೆ 13,000 ಕೊಟ್ಟಾದಮೇಲೆ 2-3 ದಿನ ಆದಮೇಲೆ ಈ ಮಹಿಳೆ ಮತ್ತು ಅವರು ಫೋನ್ ಮಾಡ್ತಾರೆ, ಆಕ್ಸಿಜನ್ ಪ್ರಾಬ್ಲಮ್ ಆಗಿದೆ, ಉಸಿರಾಡಕ್ಕೆ ತೊಂದರೆ ಆಗಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಸ್ವಲ್ಪ ಬೇಗ ಬನ್ನಿ ಅಂತದೆ. ನಾನು ಒಂದೂವರೆ ವಾರ ಆದಮೇಲೆ ಬರ್ತೀನಿ. ಅವಮ್ಮ ನೀವೇ ಮಾಡ್ತೀನಿ, ಅದೇ ಹೇಳಿದ್ದು, ಅದನ್ನೇ ಈ ಮಹಿಳೆ ಅಂತ ಹೇಳಿದ್ನಲ್ಲ, ಇವರೇ ಈ ಅಕ್ಕವ್ರು ಫೋನ್ ಮಾಡ್ತದೆ. ಆವಾಗಲೇ ಅದೇ ಹೇಳಿದೆ, ಫೋನ್ ಮಾಡ್ತದೆ. ಫೋನ್ ಮಾಡ್ತದೆ. ಅದಾದಮೇಲೆ ಬಂದುಬಿಟ್ಟು ಇವ್ರ ಸಮ್ಮುಖದಲ್ಲಿ ಅಕ್ಕಪಕ್ಕ ಈ ಅಕ್ಕವರು ಇರ್ತದೆ, ಒಂದು 5-6 ಜನ ಸಮ್ಮುಖದಲ್ಲಿ ಕರ್ಕೊಂಡು ಹೋಗ್ತೀವಿ ಎಲ್ಲಿಗೆ, ಹಾಸ್ಪಿಟ್ಲಿಗೆ. ಅದಾದಮೇಲೆ ಏನಾಗುತ್ತೆ, ಡಾಕ್ಟ್ರ್ ಹೇಳ್ತದೆ ಒಂದು 4-5 ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ತದೆ. ತುಂಬ ಅಭಿನವ ಹಾಸ್ಪಿಟ್ಲು ಇಲ್ಲೇ ಮಾಗಡಿ ರೋಡು, ಅಲ್ಲೂ ಬೇಕಾದ್ರೆ ಸ್ಟೇಟ್ಮೆಂಟ್ ತೊಗೊಳ್ಳಿ. ಅವ್ರ ಹತ್ರನೇ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರ್ತದೆ. ನಾಳೆ ದಿನ ಏನೇ ಹೆಚ್ಚು ಕಡಿಮೆ ಆದ್ರೂ ಏನೇ ಇದಾದ್ರೂ ಜವಾಬ್ದಾರಿ ಎಲ್ಲ ಬಂದುಬಿಟ್ಟು ಮಹೇಶ್ ಅವ್ರು ವಹಿಸ್ಕೊಬೇಕು ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿರ್ತದೆ. ಅದಾದ ನಂತರ ಅದ್ರ ಮುಂಚೆ ಲಾಯರ್ ಹತ್ರನೂ ಮಾತಾಡಿ ನೋಟ್ರಿ ಮಾಡೋಕ್ಕೆ ಹೇಳಿರ್ತದೆ. ಅದಾದಮೇಲೆ ಲಾಯರು ಸಹ 9ನೇ ತಾರೀಕು ಬಂದುಬಿಟ್ಟು ಸೈನ್ ಮಾಡಿಸ್ಕೊಂಡು ಹೋಗ್ತದೆ. ಅದಾದಮೇಲೆ ಏನಾಗುತ್ತೆ, 10ನೇ ತಾರೀಕು ಬೆಳಗ್ಗೆ 5:50ಕ್ಕೆ ಆಸ್ಪತ್ರೆಯಲ್ಲಿ ನಂಗೆ ಫೋನ್ ಬರುತ್ತೆ, ಆಕ್ಸಿಜನ್ ಪ್ರಾಬ್ಲಮ್ ಆಗಿದೆ, ಬೇಗ ಬನ್ನಿ ಅಂತ ಹೇಳ್ತದೆ. ಹಾಸ್ಪಿಟ್ಲಿಗೆ ಹೋಗೋ ಅಷ್ಟೊತ್ತಲ್ಲಿ ತೀರ್ಕೊಂತದೆ. ಅದಾದಮೇಲೆ ಅವ್ರ ಮೊಬೈಲ್ ನನ್ನ ಹತ್ರ ಇರುತ್ತೆ. ಅವ್ರ ಕುಟುಂಬದವರು ಅಕ್ಕಪಕ್ಕ ಇರೋದು ಪ್ರತಿಯೊಬ್ಬರಿಗೂ ತಿಳಿಸ್ತೀನಿ. ಬೆಳಗ್ಗೆ 6 ಗಂಟೆಗೆ ಆಗಿರೋದು 4 ಗಂಟೆವರೆಗೂ ಕಾದು ಎಲ್ಲ ಬಂದ್ರ ಅಂತ ಕನ್ಫರ್ಮ್ ಕೇಳ್ಕೊಂಡು, ಅವ್ರಿಗೆ ಕ್ಯಾನ್ಸರ್ ಇರೋ ಕಾರಣ ತುಂಬ ಕ್ಯಾನ್ಸರ್ ಇರೋ ಕಾರಣ ಅವ್ರಿಗೆ ಆರೋಗ್ಯ ತುಂಬ ಸಮಸ್ಯೆ ಇತ್ತು, ಅದರಿಂದ ಬರ್ನಿಂಗೇ ಮಾಡಬೇಕು ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಬರ್ನಿಂಗು ಸಹ ಆಗುತ್ತೆ. 3ನೇ ದಿನಕ್ಕೆ ಅವ್ರದ್ದು ಏನು ಶಾಂತಿ ಕ್ರಿಯೆ ಇದೆ ಶ್ರೀರಂಗಪಟ್ಟಣದಲ್ಲಿ, ಅವ್ರ ಮಗನ ಥರ ನೀವು ನಿಂತ್ಕೊಂಡು ಮಾಡಬೇಕಪ್ಪ ಅಂತ ಕಣ್ಣೀರಾಗ್ತಾಗ ಅವ್ರ ಕಾರ್ಯನೂ ಸಹ ಅದೇ ಮಾಡ್ತಿದ್ವಿ. 11 ದಿನದ ಕಾರ್ಯ ಮಾಡಿದ್ವಿ, ಎಲ್ಲರೂ ಸಹ ಬಂದಿದ್ರು. ಒಂದು ನಿಮಿಷ ಮೇಡಮ್ ಹೇಳ್ಬಿಡ್ತೀನಿ. 11 ದಿನದ ಕಾರ್ಯ ಮಾಡಿದಾಗ ಎಲ್ಲ ಬಂದಿದ್ರು. ಆಮೇಲೆ ಏನಂದರೆ ಸ್ವಲ್ಪ ಜನ ಇದರಲ್ಲಿ ನಾವು ನೋಡ್ಕೊಂಡಿದ್ದೀವಿ, ಅಂದರೆ ಎಲ್ಲರೂ ಅಲ್ಲ, ಸ್ವಲ್ಪ ಜನ ನಾನು ನೋಡ್ಕೊಂಡಿದ್ದೀನಿ. ನನಗೂ ಅರ್ಧ ಬರಬೇಕು, ಅವ್ರದ್ದು ಚಿನ್ನ ಇದೆ, ನನಗೂ ಅರ್ಧ ಬರಬೇಕು, ಶೇರ್ ಆಗಬೇಕು, ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು, ನಾವು ಅಲ್ಲೇ ಬರ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತದೆ. ನಾನು ಅದಕ್ಕೆ ಬಿಡಿ ಮಾತಾಡೋಣ, ಲೀಗಲಾಗಿ ಏನಿದೆ ಮಾತಾಡೋಣ ಅಂತ ಹೇಳಿ, ಆಮೇಲೆ ನಾನು ಯೋಚನೆ ಮಾಡೋದೇನು ಅಂದರೆ, ಈಗ ನಾಳೆ ದಿನ ಬರ್ತೀನಿ, ತೊಗೊಂಡೋಗ್ತೀನಿ, ಇಂಥ ಆಶ್ರಮ ಹಿಂಗೆ ತೊಗೊಂಡೋದು ಅಂತ ಕೆಟ್ಟ ಹೆಸರು ತೊಗೊಳ್ಳೋದು, ಫ್ಯಾಮಿಲಿಯವ್ರು ಮಾತಾಡೋದು. ಇವತ್ತು ನಾನು ಬಾಡಿಗೆ ಸ್ವಂತ ಆಶ್ರಮ ಕಟ್ಟಿ 70 ಲಕ್ಷ ಸಾಲದಲ್ಲಿದ್ದೀನಿ, ವಿತ್ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ. ಜಾಗದವರೆಗೂ 34,000 ಇಂಟ್ರೆಸ್ಟ್ ಕಟ್ಕೊಂಡು ಕಷ್ಟಪಟ್ಟು ಆಶ್ರಮ ನಡೆಸ್ತಾ ಇದ್ದೀನಿ. ಇನ್ನೇನು ಇಷ್ಟು ದಿನಗಳಲ್ಲೇ ಒಂದು ಫ್ಯಾಕ್ಟ್ರಿ ಮಾಡಿ ವಾಟರ್ ಪ್ಲಾಂಟ್ ಮಾಡಿ ಅದರಿಂದ ಸಾಲ ತೀರಿಸ್ಕೊಳ್ಳೋಣ ನನ್ನ ನಿಟ್ಟಿನಲ್ಲಿ ಯೋಚನೆ, ನಮ್ಮ ಪ್ಲ್ಯಾನ್ ಆಗ್ತದ. ಆಮೇಲೆ ಅಕ್ಕಪಕ್ಕ ಇರೋರಿಗೆ ಬೇಕಾದ್ರೆ ಎಲ್ಲರೂ ಕೇಳಿ, ಮೀಡಿಯಾದವ್ರಿಗೂ ಕೇಳಿ, ನಿಮಗೂ ನಾನು ಇನ್ಫಾರ್ಮ್ ಮಾಡಿದ್ದೇನೆ ಮೇಡಮ್. ಅದರಿಂದ ನಮ್ಗೆ 1 ರೂಪಾಯಿ ಬೇಡ. ಬಡ ವಿದ್ಯಾರ್ಥಿಗಳಿಗೆ ಒಂದು ನಿಮಿಷ ಮೇಡಮ್, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗಿಬಿಡಲಿ, ನಮ್ಗೆ 1 ರೂಪಾಯಿ ಬೇಡ. ಲೀಗಲಾಗಿ ಏನಿದೆ ಮೀಡಿಯಾ ಮುಖಾಂತರ ತೊಗೊತೀವಿ, ಮೀಡಿಯಾ ಮುಖಾಂತರನೇ ಕೊಡ್ತೀವಿ, ಪ್ರತಿಯೊಂದು ಪ್ರೂಫ್ ಸಮೇತ ಕೊಡ್ತೀವಿ ಅಂತ ಹೇಳಿದ್ದು ಮೇಡಮ್. ಅವ್ರು ಹೇಳಿದಷ್ಟು ನನಗೆ ಮನೆ ಒಳಗಡೆ ನನಗೆ ಗೊತ್ತೂ ಇಲ್ಲ. ಅವ್ರು ತೀರೋದಾಗ ಬೀಗ ಇನ್ನೊಂದು ಮತ್ತೊಂದು, ಮತ್ತು ಅವ್ರದ್ದು ಒಂದು ಲಾಸ್ಟಲ್ಲಿ ಹಾಕೊಂಡಿದ್ದು ಒಂದು ಚೈನ್ ಇದೆ ನಮ್ಮ ಹತ್ರ, ಮತ್ತು ಒಂದು ಜೊತೆ ವಾಲೆ ಇದೆ, ಸರಿನಾ? ಮತ್ತು ಈ ಕಂಪ್ಲೀಟ್ ಫೋನು ಇದೆ. ಅದೇ ಮೇಡಮ್, ಫೋನು ಇದೆ.
ಮೇಡಮ್ ನನಗೆ ಬಂದಿರೋದು 2 ಲಕ್ಷ. ನಾನು ಹೇಳ್ತಾ ಇಲ್ಲ 2 ಲಕ್ಷ ಬಂದ್ಬಿಟ್ಟು ಹಾಸ್ಪಿಟ್ಲ್ ಬಿಲ್ ಲಾಸ್ಟಲ್ಲಿ ನಾನೇ ಕ್ಲಿಯರ್ ಮಾಡಿದೆ. ಕಂಪ್ಲೀಟ್ ಕಾವಿ ಏನಿದೆ ಅದನ್ನು ನಾನೇ ಮಾಡಿದೆ. ಮತ್ತು ಶ್ರೀರಂಗ ಪಂಡದು ಇದು ಕಾವಿ ಎಲ್ಲ ಮಾಡಿದೆ. ಆ ತಾಯಿದೊಂದು ಆಸೆ ಇತ್ತು, 2,000 ಜನಕ್ಕೆ ಮಾಮೂಲಿ ಇದರಲ್ಲಿ ಅನ್ನದಾನ ಮಾಡ್ತೀವಿ, ಅದೊಂದು ಮಾಡಪ್ಪ ನನ್ನ ಆಸೆ ಇದೆ ಅಂತ ಹೇಳ್ಕೊಂಡಿದ್ದು. ಅದೊಂದು ನಾನು ಮಾಡ್ತೀನಿ. ಇದೆಲ್ಲ ಜವಾಬ್ದಾರಿ ತೊಗೊಂಡ್ರೆ ಅವ್ರು ಏನು ದುಡ್ಡು ಕೊಟ್ಟಿದ್ದು ಬೇಕಾದ್ರೆ ಅದನ್ನು ವಾಪಸ್ ಕೊಡ್ತೀನಿ, ಚಿನ್ನನೂ ವಾಪಸ್ ಕೊಡ್ತೀನಿ. 2 ಲಕ್ಷ ಕೊಟ್ಟಿದ್ದಾರೆ, ಕ್ಯಾಶ್ ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಕೊಟ್ಟಿರೋದು ವಿಡಿಯೋ ಇದೆ, ಅವ್ರು ಬ್ಯಾಂಕಿಂದ ತಂದಿದ್ದ ಅಮೌಂಟ್ ಅವ್ರಿಗೆ ವಾಪಸ್ ಕೊಟ್ಟಿರೋದು ವಿಡಿಯೋ ಇದೆ ನಮ್ಮ ಹತ್ರ. ಮತ್ತು ನನಗೆ ಸಂಬಂಧಿಕರಲ್ಲಿ ಇನ್ನೊಬ್ಬರಲ್ಲಿ ಯಾವುದೂ ನೋಡ್ಕೊಂಡಿಲ್ಲ, ನಾನು ಸತ್ತ ನಿಮ್ಮ ಆಶ್ರಮದಲ್ಲೇ ಸಾಯಬೇಕು ಅನ್ನೋ ವಿಡಿಯೋನೂ ಸಹ ನಮ್ಮ ಹತ್ರ ಇದೆ. ಜನಧ್ವನಿ ಮಹೇಶ್ ಅಂತ, ಜನಧ್ವನಿ ಸೇವಾ ಟ್ರಸ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.